ಮೊನ್ನೆ ಪತ್ರಿಕೆಯಲ್ಲಿ ಅವರ ಹೇಳಿಕೆಯನ್ನ ನಾವು ನೋಡಿದ್ದೇವೆ. ಅವರ ಹೇಳಿಕೆ ತಿಮ್ಮಪ್ಪ ಜಮೀನ್ ತಗೊಂಡು ಒಬ್ರಿಗೆ ಮೋಸ ಮಾಡಿದ್ದಾನೆ ಗಣಪತಿ ಹೊಸಳ್ಳಿ ಅನ್ನೋರಿಗೆ ಅನ್ನುವಂತ ಮಾತನ್ನ ಉಲ್ಲೇಖವನ್ನ ಮಾಡಿದ್ರು, ನನ್ನ ಮೇಲೆ ಆಪಾದನೆಯನ್ನ ಮಾಡಿದ್ರು. ಅದು ಡೇಟ್ ನನಗೆ ಸದ್ಯ ನೆನಪಿರ್ಲಿಕ್ಕಿಲ್ಲ, ಸುಮಾರು 2009-10 ಇರಬಹುದೇನ ಅಥವಾ ಅಷ್ಟರೊಳಗೇನ ಗೊತ್ತಿಲ್ಲ. ನಾನು ಜಮೀನು ಖರೀದಿ ಮಾಡಿದ್ದೆ, ನಾನೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ. ಯಾವುದೇ ಸಂದರ್ಭದಲ್ಲೂ ಸಮೇತಗೂ ಗಣಪತಿ ಮಡಿವಾಳರವನ್ನ ನಾನು ತಗೊಂಡಿರ್ಲಿಲ್ಲ. ಅಗ್ರಿಮೆಂಟ್ ಎಲ್ಲ ನಾನೇ ಖರೀದಿ ಮಾಡಿರೋದು. ಫ್ರೆಂಡ್ಲಿ ಒಳಗೆ ಇಲ್ಲ ಅಷ್ಟು ತಪ್ಪ ತಗೊಂಡ್ರೆ ನನಗೊಂದು 2 ಎಕರೆ 2.5 ಎಕರೆ ಕೊಡು ಅಂತ ಹೇಳಿದ. ಆಯ್ತು ಕೊಡೋಣ ಅಂತ ಹೇಳಿದ್ದೆ. ಇದನ್ನ ಸತ್ಯವನ್ನು ನಾನು ಸತ್ಯದಿಂದ ಬದುಕಿರೋ ಅಂತ ಇಡೀ ತಾಲೂಕಿನಾದ್ಯಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ನನಗೆ ಯಾಕೋ ಸಣ್ಣಕ್ಕೆ ಸ್ವಲ್ಪ ಕಿರುಕಾಯ್ತು. ಅಂದಿನ ನಮ್ಮ ನಾಯಕರಾಗಿರುವಂತ ಸನ್ಮಾನ್ಯ ದಿವಂಗತ ಷಣ್ಮುಖ ಗೌಡ್ರವರು ನಮ್ಮನ್ನು ಕರೆಸಿ ಏನ್ ನಿಮ್ದಿದೆಲ್ಲ ಅಂತ ಕೇಳಿದ್ರು. ಇಲ್ಲ ನಾನು ಮಾಡ್ಕೊಂಡಿದ್ದೆ, ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ, ನನಗೆ ಯಾಕೋ ಸರಿ ಬಂದಿರಲಿಲ್ಲ. ಹಾಗಾಗಿ ನಾನು ನನಗೆ ಬೇಕಾಗಿರುವಂತದನ್ನ 3.5 ಎಕರೆನ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ. ಉಳಿದಿದ್ದೇನ್ ಮಾಡ್ತೀಯ ಅಂತ ಕೇಳಿದ್ರು. ಉಳಿದಿದ್ದೆಲ್ಲ ನೀವು ಹೇಳಿದ್ರೆ ಅವನಿಗೆ 2 ಎಕರೆ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಕೇಳ್ತಿದ್ದೆ ಅಂತಂದೆ. ಆಮೇಲೆ ಅವನಿಗೆ ಹೇಳಿದ್ರು ಅವ್ರ ಮನೆಯಲ್ಲಿ ಕರೆಸಿ ಉಳಿದಿದ್ದನ್ನ 1 ತಿಂಗಳದೊಳಗೆ ನೀನು ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು ಅಂತ ಹೇಳಿದ್ರು. ನಾನೇ ಹೇಳಿದೆ 1 ತಿಂಗಳಿಗೆ ಆಗಲ್ಲ, ಪೇಪರ್ಸ್ ಎಲ್ಲ ನಾನು ಇದಕ್ಕೆ ಕೊಟ್ಟಿದ್ದೆ, ವಾಸಗಿರ್ಸ ಆಗ್ಬರ್ಬೇಕು, 2 ತಿಂಗಳ ಕಾಲಾವಕಾಶ ಬೇಕಾಗ್ತದೆ. 2 ತಿಂಗಳ ಕಾಲಾವಕಾಶ ಕೊಟ್ಟರೆ 2 ತಿಂಗಳೊಳಗೆ ಅವ್ನು ಮಾಡಿಸ್ಕೊಳ್ರಿ ಅಂತ ಹೇಳಿದ್ರು. ಆದ್ರೆ ಆ ಮನುಷ್ಯ 1 ವರ್ಷ ಆದ್ರೂ ಮಾಡಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಅದು ನನ್ನ ಹೆಸರಿಗೆ ಅಗ್ರಿಮೆಂಟ್ ಆಗಿರೋದ್ರಿಂದ ನಾನು ಅಡ್ವಾನ್ಸ್ ಸ್ಥಾಪ ಮಾಡಬಹುದಾಗಿತ್ತು. ಇದು ಒಂದು ಕಡೆ. ಈ ವಸಂತ ನಾಯ್ಕ ಆಪಾದನೆ ಇವತ್ತಿನಿಂದ ಅಲ್ಲ, ಒಂದೊಂಥರ ಹಿಟ್ ಅಂಡ್ ರನ್ ಕೇಸ್ ಇದ್ದಂಗೆ. ನನಗೆ ಸನ್ಮಾನ್ಯ ಕಾಗೇರಿ ಸಾಹೇಬರ ಅಭಿನಂದನೆ ಸಂದರ್ಭದಲ್ಲಿ ನಾನು ACF ಪತ್ರ ದುಡ್ಡು ತಗೊಂಡಿದ್ದೀನಿ ಕೇಳಿದ್ದೀನಿ ಅಂತ ಹೇಳಿ ಆಪಾದನೆಯನ್ನ ಮಾಡಿದ್ದೆ. ಅವನು ಚಾಲೆಂಜ್ ಮಾಡಿ ಹೇಳಿದ್ದ ವಸಂತ, ಅವ ತಗೊಳ್ಳಿಲ್ಲ ಕೇಳಲಿಲ್ಲ ಅಂತಂದ್ರೆ ಬಂದು ಶಿರ್ಸಿ ಮಾರಿಮ ಗುಡಿಗೆ ಬರಲಿ, ಅವನು ಡೇಟ್ ಹೇಳಿದ್ದೆ, ಶುಕ್ರವಾರ ಒಂದು ಡೇಟ್ ಹೇಳಿದ್ದ, ಆ ಡೇಟಿಗೆ 10 ಗಂಟೆಗೆ ಬರಲಿ ಅಂತ ಹೇಳಿದ್ದ. ನಾನು ಆ ಸವಾಲನ್ನು ಸ್ವೀಕರಿಸಿ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನ ಕೊಟ್ಟಿದ್ದೆ, ನಾನು ರೆಡಿ ಇದ್ದೇನೆ ಅಂತ ಹೇಳಿ. ಅದೇ ಪ್ರಕಾರ ನಾನು ದೇವಸ್ಥಾನದಲ್ಲಿ ಹೋಗಿದ್ದೆ, ದೇವಸ್ಥಾನದಲ್ಲಿ ನಿಂತೆ ಸುಮಾರು ಮಧ್ಯಾಹ್ನ 4 ಗಂಟೆವರೆಗೂ ನಾನು ದೇವಸ್ಥಾನ